ಇದಾರೆ ವೆರಿ ವೆರಿ ಟೇಸ್ಟಿ ಅಂತ ಲೆಟ್ಸಿ ಹೇಗೆ ಹೋಗುತ್ತೆ. ಸೊ ಏನು ಮಾಡೋಕ್ಕೂ ಮನಸ್ಸಿಲ್ಲ ನಂದು. ಮನೆ ಸ್ವಲ್ಪ ಗಲೀಜು ಇದ್ರೆ ನನಗೆ ಏನು ಮಾಡೋಕ್ಕೂ ಇಷ್ಟ ಆಗಲ್ಲ. ಅದು ಹೆಂಗಿರ್ತಾರಪ್ಪ ಇಬ್ಬಿಬ್ಬರೇ ಮನೆಯಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹಾಗೆ ದಿನಾನು ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾ ಜೋಶ್ ಬರುತ್ತೆ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ. ಗ್ರೇವಿಯಾಗಿ ಲೈಕ್ ನಾನು ಸ್ವಲ್ಪ ಸ್ಪೈಸಿ ಕಡಿಮೆ ತಿನ್ನೋದು. ಇವಾಗ ನಾನು ಲಿಯಾನ್ ಇಬ್ಬರೇ ಇರೋದ್ರಿಂದ ನಾವು ತುಂಬಾ ಸ್ಪೈಸಿ ಕಮ್ಮಿ ಮಾಡ್ತೀನಿ. ಸೊ ಮೆಣಸಿನ್ಕಾಯಿ ಆಗ್ತಾ ಇಲ್ಲ. ಸೊ ಇದು ಪನ್ನೀರ್ ಮಸಾಲ ಇದೆಯಲ್ಲ ಅದನ್ನು ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಅದರಲ್ಲಿ ಬರೆದಿದ್ದಾರೆ ವೆರಿ ವೆರಿ ಟೇಸ್ಟಿ ಅಂತ. ಲೆಟ್ಸಿ ಹೇಗೆ ಹೋಗುತ್ತೆ, ಚೆನ್ನಾಗಿರುತ್ತಾ ಏನಂತ ನೋಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮಗೂ ಅದನ್ನು ತೋರಿಸ್ತೀನಿ ಆಯಿತಾ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆ ನೋಡಿ ಇವಾಗ ಒಂದು ನಿಮಿಷ ತೋರಿಸ್ದೆ. ಇದೆಲ್ಲ ಸೇಲ್ ಆಗಿದೆ. ಅವ್ರು ಸಂಜೆ ಒಳಗಡೆ ತಗೊಂಡು ಹೋಗೋಕೆ ಬರ್ತೀನಿ ಅಂದಿದ್ದಾರೆ. ಅಷ್ಟು ಮೆಸ್ ಆಗಿದೆ ನನ್ನ ಮನೆ ಇವತ್ತು. ಸೊ ಏನು ಮಾಡೋಕ್ಕೂ ಮನಸ್ಸಿಲ್ಲ ನಂದು. ನೋಡಿ ಎಲ್ಲ ಲೆಲ್ಲೆಲ್ಲೆಲ್ಲೆಲ್ಲೇ ಇದೆ. ಲಿಯನ್ ಮಲಗಿದ್ದಾನೆ, ಅದಕ್ಕೆ ಅವನು ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲ ಅಡುಗೆಲ್ಲ ಮಾಡಿ ಮುಗಿಸೋಣ ಅಂತ. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಆಮೇಲೆ ಸ್ಟಾರ್ಟ್ ಮಾಡೋಣ ಅಡುಗೆ. ನಂದು ಇವತ್ತು ಟ್ರೈಪಾಡ್ ಮುರಿದೋಗಿತ್ತು, ಅದಕ್ಕೆ ಕೈಯಲ್ಲಿ ಸ್ಟಿಕ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಹೆಂಗೆ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇದು ಆನಿಯನ್ನು, ಟೊಮ್ಯಾಟೊ, ಪನ್ನೀರು, ಜಿಂಜರ್ ಗಾರ್ಲಿಕ್ಕು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಮಸಾಲ ಮಿಕ್ಸು ಅಷ್ಟೇ, ಅಷ್ಟು ಬೇಕು. ಬಾಣಲೆ ಇಟ್ಕೊಂಡೆ ಇವಾಗ ನಾನು ಸ್ವಲ್ಪ ಸಾಸಿವೆ ಹಾಕ್ತೀನಿ, 1-2 ಸ್ಪೂನ್ ತುಪ್ಪ ಹಾಕೋತೀನಿ. ನಾನು ಜಾಸ್ತಿ ಅಡುಗೆಗೆ ತುಪ್ಪನೇ ಬಳಸ್ತೀನಿ. ಪೂರಿಗೆಲ್ಲ ನಾನು ಎಣ್ಣೆ ಬಳಸ್ತೀನಿ, ಅಡುಗೆಗೆಲ್ಲ ತುಪ್ಪನೇ ಬಳಸೋದು. ಈಗ ಸ್ವಲ್ಪ ಚಟ್ಪಟ್ ಆಗಲಿ. ತುಪ್ಪ ಸಾಕು, ಜಾಸ್ತಿ ತಿನ್ನಬಾರ್ದು. 2 ಸ್ಪೂನ್. ಸ್ವಲ್ಪ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕ್ತೀನಿ, ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅದು. ಕರಿಬೇವು, ಆನಿಯನ್ನು, ಸ್ವಲ್ಪ ಲಿಡ್ ಮುಚ್ಚಿಡೋಣ, 2-3 ಸೆಕೆಂಡ್. ನೋಡಿ ಆನಿಯನ್ ಗೋಲ್ಡನ್ ಕಲರ್ ಬಂತಲ್ಲ, ಇವಾಗ ನಾನು ಟೊಮ್ಯಾಟೊ ಹಾಕೋತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬೇಯಲಿ, ರೆಡ್ ಮಿಕ್ಸ್ಬೇಕು. ಈ ಪ್ಯಾಕೆಟಲ್ಲಿ ಬರೆದಿದ್ದಾರೆ, ಇದು ಏನಂತ ಗೊತ್ತಾ, ಇದು ಉಪ್ಪು ಮತ್ತು ಖಾರ ಹಾಕುವಂಗಿಲ್ಲಂತೆ, ಅದರಲ್ಲೇ ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಏನು ಹಾಕುವಂಗಿಲ್ಲ. ಅದಕ್ಕೆ ಸೊ ನಾನು ಹಾಕ್ತಾ ಇಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂತ. ಆಮೇಲೆ ಟೇಸ್ಟ್ ನೋಡಿ ಬೇಕಾ ಬೇಡವಾ ಅಂತ ಹಾಕ್ತೀನಿ. ಸ್ವಲ್ಪ ಖಾರ ಅಂತೂ ಬೇಡ ನನಗೆ, ಅದರಲ್ಲೇ ಮಸಾಲದಲ್ಲಿರೋದೇ ಸಾಕು. ಉಪ್ಪು ಬೇಕಾಗ್ಬೋದಾ ಇಲ್ವಂತ ನೋಡ್ತೀನಿ. ಇವಾಗ ಆಗಲಿ, ಅದು ಸ್ವಲ್ಪ ಬೇಯಲಿ, ಟೊಮ್ಯಾಟೊ ಬೇಯಲಿ. ಏನು ಗೊತ್ತಾಯ್ತು, ನನ್ನ ಮುಖಕ್ಕೆ ಏನು ಹಾಕಿಲ್ಲ. ಸಿ, ಒಂದು ಲಿಪ್ಸ್ಟಿಕ್ ಹಾಕೊಂಬಂದೆ. ಆ್ಯಕ್ಚುಲಿ ನನಗಿದು ಕ್ಲೀನ್ ಆಗೋ ತನಕ ನನಗೆ ಸ್ಕಿನ್ ಕೇರ್ ಮಾಡೋಕ್ಕೂ ಮೂಡಿಲ್ಲ, ಆಮೇಲೆ ಎಕ್ಸಸೈಸ್ ಮಾಡೋಕ್ಕೆ ಮೂಡಿಲ್ಲ. ಮನೆ ಸ್ವಲ್ಪ ಗಲೀಜಿದ್ರೆ ನನಗೆ ಏನು ಮಾಡೋಕ್ಕೆ ಇಷ್ಟ ಆಗಲ್ಲ. ಇವಾಗ ಹಂಗೆ ಆಗಿರೋದು. ಇವಾಗ ನನಗೆ ಎಲ್ಲ ಸೆಟ್ ಆಗಿಬಿಟ್ರೆ ಎಲ್ಲ ಸೆಟ್ ಆಗಿದೆ ಅಷ್ಟೇ ಅಂತ, ಆವಾಗ ಎಲ್ಲ ಒಂದೊಂದೇ ಕೆಲಸ ಆಗೋಗುತ್ತಲ್ಲ. ನಿಮಗೂ ಹಂಗಾಗುತ್ತಾ? ನನಗಂತೂ ಯಪ್ಪ, ಏನಾದ್ರು ಮನೆ ಗಲೀಜಿದ್ರೆ ಏನು ಮಾಡೋಕ್ಕೆ ಮೂಡಿರಲ್ಲ. ಮುಖ ತೊಳೆಯೋಕ್ಕೂ ಇಷ್ಟ ಆಗಲ್ಲ. ಬೇರೆ ಮೋಡ ಇದೆ, ಮಗನ ಕರ್ಕೊಂಡು ಹೊರ್ಗಡೆ ಹೋಗ್ಬೇಕು, ಅವ್ನಿಗೆ ತುಂಬ ಬೋರ್ ಆಗ್ತಾ ಇದೆ. ಇಬ್ಬರೇ ಇರೋದಲ್ಲ, ಎಲ್ಲ ಅಪ್ಪ ಅಮ್ಮ ದೊಡ್ಡ ಪವನ್ ಎಲ್ಲ ಇದ್ದಿದ್ರೆ ಗೊತ್ತಾಗ್ತಾ ಇದ್ದಿಲ್ಲ. ಅವ್ರು ನೆಕ್ಸ್ಟ್ ವೀಕ್ ಬರ್ಬೋದೇನೋ, ನೋಡ್ಬೇಕು. ಇವಾಗ ನನಗೂ ತುಂಬ ಬೋರ್ ಆಗ್ತಾಯಿದೆ, ಅವನಿಗೂ ತುಂಬ ಬೋರ್ ಆಗ್ತಾಯಿದೆ. ಅದು ಹೆಂಗಿರ್ತಾರಪ್ಪ ಇಬ್ಬಿಬ್ಬರೇ ಮನೆಯಲ್ಲೆಲ್ಲ, ತುಂಬ ಬೋರ್ ಆಗುತ್ತೆ ಮುಖ ನೋಡಿದೆ. ಯಪ್ಪ, ಅದಕ್ಕೆ ಯೋಚಿಸ್ತಾ ಇದ್ದೀನಿ. ನಾಳೆ ಒಂದು ಫಂಕ್ಷನ್ಗೆ ಹೋಗ್ಬೇಕು ನಾನು,
ಅಲ್ಲಿಗೆ ಹೋದವಳು, ಆದರೆ ಮೈಸೂರಿಗೆ ಹೋಗ್ಬಿಟ್ಟಿರ್ತೀನಿ, ಇಲ್ಲ ಅಕ್ಕನ ಮನೆಗೆ ಹೋಗ್ಬಿಡೋಣ ಅಂತೀನಿ. ತುಂಬ ಬೋರ್ ಆಗ್ತದೆ. ಈ ಮಸಾಲಾನ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಮಸಾಲ ಕಾಳಿದ್ರೆ ಲಮ್ಸ್ ಆಗಲ್ಲ ಅನ್ಕೋತೀವಿ. ಲಮ್ಸ್ ಇರುತ್ತಲ್ಲ, ಅದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಈ ಮಸಾಲನ ತೆಗೆದು ಈ ಮಿಕ್ಸರ್ಗೆ ಹಾಕಿ, ಇದೆಲ್ಲ ಫ್ರೈ ಆಗಿದೆಲ್ಲ ಹಿಂಗೆ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ. ಇದು ಕುದೀತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಪನ್ನೀರ್ ಹಾಕೋಣ. ನನಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ನಾನು ಎಷ್ಟು ಪನ್ನೀರ್ ಕೊಟ್ಟರೂ ತಿಂತೀನಿ. ಹಾಕೊಳ್ಳೋಣ. ಸಿಹಿ ಹುಳಿ ಎಲ್ಲ ಜಾಸ್ತಿ ಇದೆ ಇದು. ಸ್ವಲ್ಪ ಬೇಯಲಿ, ಮುಚ್ಚಿಸ್ತೆ. ಮಸಾಲದಲ್ಲಿ ಉಪ್ಪೇ ಇದ್ದಿಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೆ ನಾನು, ಆವಾಗ ಸ್ವಲ್ಪ ಚೆನ್ನಾಗಿ ಬರ್ಬೋದು. ನನಗೆ ಉಪ್ಪು ಹುಳಿ ಖಾರ ಸರಿ ಇದ್ದರೆ ಏನು ಬೇಕಾದ್ರೂ ತಿನ್ಬೋದಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದೆ. ಬೋರ್ ಆಗ್ತಾಯಿದೆ ನನಗೆ ತುಂಬ. ಇಲ್ಲ ಕ್ಲೀನ್ ಮಾಡಿ ನಾನು ಹೋಗ್ಬಿಡ್ತೀನಿ ಮೈಸೂರಿಗೆ. ನೋಡೋಣ ಏನಾಗುತ್ತೆ. ತುಂಬಾ ಬೋರ್ ಆಗ್ತದೆ. ಹಿಂಗಾಗುತ್ತೆ, ನಾನು 5 ನಿಮಿಷ ಬಿಟ್ಟು ಹೋಗಿ ಟೇಸ್ಟ್ ನೋಡಿ, ಸ್ವಲ್ಪ ಉಪ್ಪು ಸಪ್ಪೆ ನೋಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ನಮ್ಮದು ಇವತ್ತಿದ್ದು ಅಡುಗೆ, ಅನ್ನನೂ ಆಯಿತು, ನಮ್ಮದು ಪಲ್ಯನೂ ಆಯಿತು. ಬೆಳಗ್ಗೆ ನಾನು ತಿಂಡಿಗೆ ಗೋಳಿ ಬಜ್ಜಿ ಮಾಡಿದ್ದೆ. ನಿನ್ನೆ ರಾತ್ರಿನೇ ಹಿಟ್ಟೆಲ್ಲ ಕಲಸಿಬಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ಇದ್ಬೇಕಲ್ಲ, ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಲಿಯನ್ ಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಅವನಿಗೋಸ್ಕರ ಬೆಳಿಗ್ಗೆ ಅದೇ ಕೊಟ್ಟಿದ್ದು ಅವನಿಗೆ ತಿಂಡಿಗೆ. ರಾತ್ರಿಗೆ ಅವ್ನಿಗೆ ಇವತ್ತು ರಾಗಿ ಸರಿ ಕೊಡ್ತೆ. ಅವನಿಗೆ ನಾನು ಒಂದು ಹೊತ್ತಾದರೂ ನಾನು ಅವನಿಗೆ ರಾಗಿ ಸರಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ಒಳ್ಳೆ ಪ್ರೋಟೀನ್ ಅದು, ನಾವು ತೊಗೋಬೇಕು. ಇನ್ನು ನಾನು ಬೆಳಿಗ್ಗೆ ಅಮ್ಮನವರೆಲ್ಲ ಬಂದ ನಂತರ ನಾನು ಬೆಳಿಗ್ಗೆ ರಾಗಿ ಸರಿನೇ ತೊಗೊಂಡು ವರ್ಕೌಟ್ ಆದಂದ್ರೆ ಅದೇ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದು ಫಿಲ್ ಇರುತ್ತೆ. ನಮ್ಮ ಮಧ್ಯಾಹ್ನ ತನಕ ಏನೂ ಹೊಟ್ಟೆ ಹಶ್ವು ಆಗಲ್ಲ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ಇವಾಗ ಆಗುತ್ತೆ ಬೇಗ ಬೇಗ ಆಗಿ ನನಗೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ಇನ್ನೊಂದು ವೀಡಿಯೋ ಶೂಟ್. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ನಂದು ಪ್ರೀ ವೆಡ್ಡಿಂಗ್ ಫೋಟೋದು ನಂದು ಆಲ್ಬಮ್ ಸಿಕ್ತಿವತ್ತು, ನನ್ನ ಕಬೋರ್ಡ್ ಕ್ಲೀನ್ ಮಾಡಬೇಕಾದ್ರೆ. ಸೊ ಅದರದ್ದೊಂದು ವೀಡಿಯೋ ಮಾಡೋಣ ಅಂತ. ಲೈಕ್ ನನಗೆ ಮದುವೆ ಆಗಿರೋದು 23 ಇಯರ್ಸಿಗೆ. ಇವಾಗ ನನಗೆ 30 ಆಯ್ತಲ್ಲ. ಎಷ್ಟು ಹೇಳಿ, 24, 25, 26, 27, 28, 29, 30 7 ಇಯರ್ಸ್ ಬ್ಯಾಕ್ದು ನನ್ನ ಫೋಟೋ ಎಷ್ಟು ಚೆನ್ನಾಗಿದೆ. ಆದರೆ ನನಗೆ ವೀಡಿಯೋ ಅದು ಶೂಟ್ ಮಾಡ್ಕೋತೀನಿ. ಚೆನ್ನಾಗಿದೆ, ನನಗೆ ಎಷ್ಟು ಸಣ್ಣ ಇದೆ, ಎಷ್ಟು ಚೆನ್ನಾಗಿದೆ. ನಾನು ಇವಾಗ ನೋಡಿ ಮದುವೆ ಆದ ನಂತರ ಎಷ್ಟು ಡುಮ್ಗೆಲ್ಲ ಆಗ್ಬಿಟ್ಟಿದೆ. ಅದಿದೆ ಲೈಫ್ ಚೆನ್ನಾಗಿದೆ, ಆ ಲೈಫು ತುಂಬ ಚೆನ್ನಾಗಿತ್ತು, ಇದನ್ನು ತುಂಬ ಚೆನ್ನಾಗಿದೆ. ಆಫ್ಟರ್ ಬೇಬಿ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ಬನ್ನಿ ಆಯಿತಾ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಪನ್ನೀರ್. ನನಗೆ ಪನ್ನೀರ್ ತುಂಬ ಇಷ್ಟ, ಸಾಫ್ಟಿ. ಇವಾಗ ಇದಕ್ಕೆ ಗಾರ್ನಿಷಿಂಗ್ಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಮೆಸ್ಸಿ ಅಡಿಗೆಲ್ಲ ನನಗೆ ಯಾರಾದಿದ್ದರೆ ಚೆನ್ನಾಗಿ ಮಾಡ್ಬೋದು. ನನಗೆ ನನ್ನ ಮಗನಿಗೆ ಆಯಿತು. ಇವಾಗ ಮುಚ್ಚಿ ಲಿಡ್ ಮುಚ್ಚಿಟ್ರೆ ಆಯಿತು ನಂದು ಪನ್ನೀರ್ ಮಸಾಲ ಮುಗೀತು. ಅನ್ನಕ್ಕಾಯಿತು. ನಮಗೆ ರಾತ್ರಿಗೆ ಏನಾದರೂ ಬೇರೆ ಏನಾದರೂ ಮಾಡ್ಕೊಳ್ತೀನಿ, ಉಪ್ಪಿಟ್ಟು ದೋಸೆನ ಏನಾದರೂ. ಲಿಯನ್ಗೆ ರಾಗಿ ಸರಿಯಲ್ಲ. ಆಯಿತು, ಇವತ್ತದು ಬಟರ್ ಮಸಾಲ ನಾನು ಆಮೇಲೆ ಗಾರ್ನಿಷಿಂಗ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್.